ಈ ಕಂಟಿನ್ಯೂ ಆಗಿದೆ ಈಗ ಆಲ್ರೆಡಿ. ಟ್ರಂಪ್ರ ಈ ಆರ್ಥಿಕ ಅಶ್ವಮೇಧ ಯಾಗದ ಕುದುರೆ, ನಾನು ಹೇಳಿದ್ದೆ ಮಾತು, ನಾನು ನಡೆದಿದ್ದೇ ದಾರಿ, ನಾನು ಓಡಿದ್ದೆಲ್ಲ ನಂದೆ, ನಾನು ಹಾಕಿ ಟ್ಯಾಕ್ಸ್ ಎಲ್ಲ ನಂದೆ, ಇದನ್ನ ಈಗ ಜಾಗತಿಕವಾಗಿ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಆ ಸ್ಥಿತಿಲಿ ಯಾವ ದೇಶಗಳು ಇಲ್ವಾ? ಇವಾಗ ಎಲ್ಲರೂ ಹೋಗೋದು, ಮನವಿ ಮಾಡ್ಕೊಳ್ಳೋದು, ಕಡಿಮೆ ಮಾಡಿ ಅಂತ ಹೇಳೋದು, ರಿಕ್ವೆಸ್ಟಿಂಗ್ ಮೋಡೆಲ್ಲ ಇದಾರಲ್ಲ, ವಿಶ್ವದ ಎಲ್ಲ ದೇಶಗಳು ಕಮಾಂಡಿಂಗ್ ಮೋಡ್ಗೆ ಯಾಕೆ ಬರೋಕ್ಕಾಗ್ತಿಲ್ಲ ಅಂತ? ಯಾಕೆ ಬರಕ್ಕಾಗ್ತಿಲ್ಲ ಅಂತಂದ್ರೆ, ವಿಶ್ವದ ದೊಡ್ಡಣ್ಣ ಅಂತ ಯಾವಾಗ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ಅದದ್ದು US$ ಏನಿದೆ, ಆ ಡಾಲರು ಆ ಎಲ್ಲ ರಾಷ್ಟ್ರಗಳಿಗೂ ಬೇಕಾಗಿರುವಂತದ್ದು. ಅದು ಅದೇ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ. ಅದು ಇಂಟರ್ನ್ಯಾಷನಲ್ ಕರೆನ್ಸಿನ ಮೀಡಿಯಂ ಆಫ್ ಎಕ್ಸ್ಚೇಂಜು ಅದೇ ಆಗಿರುವಂತದ್ದು. ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟು ಅಥವಾ ನೀವು ಡೆಟ್ ಮಾಡಿದಾಗ, ಸಾಲ ಮಾಡಿದಾಗ, ಸಾಲ ತಗೊಂಡಾಗ, ಸಾಲ ರೀಪೇ ಮಾಡಬೇಕಾದಾಗ ಎಲ್ಲವನ್ನು US$ ಪೇ ಮಾಡುವಂತದ್ದು ಪ್ರತಿಯೊಂದು ರಾಷ್ಟ್ರಗಳು. ಸೊ ಇದ್ರ ಈ ಒಂದು ಅವಲಂಬನೆ ಯಾವಾಗ ಜಾಸ್ತಿ ಆಯ್ತು, ಅದಕ್ಕೆ ಯುರೋಪ್ನವರು $, ತರೋದಕ್ಕೆ ಆಲ್ಟರ್ನೇಟಿವ್ ಆಗಿ ತರಲಿಕ್ಕೆ ಹೋದ್ರು, ಬಟ್ ಅಷ್ಟು ಸಕ್ಸಸ್ ಆಗ್ಲಿಲ್ಲ. ಅದರಿಂದ ಇವತ್ತು ಕೂಡ ಈ ಒಂದು ಹಾಟ್ ಕರೆನ್ಸಿ ಅಂತ ಯಾವ್ದು ಹೇಳ್ತೀವಿ ವಿಶ್ವದಲ್ಲಿ ಅಂತಂದ್ರೆ, ಇಟ್ ಇಸ್ ದಿ US$. ಸೊ US$ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದ್ರಿಂದ, ಮತ್ತೆ ರೀಜನಲ್ ಕರೆನ್ಸೀಸ್ ನಲ್ಲಿ ಟ್ರೇಡ್ ಮಾಡದೇ ಇರೋದ್ರಿಂದ ಈ ಒಂದು ಪರಿಸ್ಥಿತಿ ಬಂದಿದೆ. ಎರಡನೇದಾಗಿ, ಈ ಒಂದು US ಎಕಾನಮಿ ನಾನು ಮೊದಲೇ ಹೇಳಿದೆ 25%, ಅಂದ್ರೆ 25 ಈಗ ಟೋಟಲ್ ಟ್ರಿಲಿಯನ್ ತಗೊಂಡಾಗ, ಆರ್ಥಿಕತೆ ತಗೊಂಡಾಗ, ಇದು ಕಾಲ್ ಭಾಗ ಅಮೆರಿಕದ ಆರ್ಥಿಕತೆನೇ ಇದೆ. 25 ಟ್ರಿಲಿಯನ್ US$ ಎಕಾನಮಿ ಅಂದ್ರೆ 100 ಟ್ರಿಲಿಯನ್ ವರ್ಲ್ಡ್ ಎಕಾನಮಿ ಇದ್ರೆ 25 ಟ್ರಿಲಿಯನ್ ಎಕಾನಮಿ ಅಮೆರಿಕನೇ ಇದೆ. ಅಂದ್ರೆ ಅಷ್ಟು ಕಂಟ್ರೋಲ್ ಮಾಡ್ತಾ ಇರುವಂತದ್ದು ಟ್ರೇಡ್ ಅನ್ನ ಅದು. ಸೊ ಹಾಗಾಗಿ ಈಗ ಹೇಗ್ ಪರಿಸ್ಥಿತಿ ಉಂಟಾಗುತ್ತೆ ಅಂದ್ರೆ, ಅಮೆರಿಕಕ್ಕೆ ಇದು ಬ್ಯಾಕ್ ಫೈರ್ ಆಗುತ್ತೆ ಅಂದ್ರೆ ರಿಸೆಷನ್ ಉಂಟಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಮತ್ತೆ ಅದಕ್ಕೆ ಆ ವಸ್ತುಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಅಮೆರಿಕದ ವಸ್ತುಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇದರಿಂದ ಅಮೆರಿಕಕ್ಕೆ ಜಾಸ್ತಿ ತೊಂದರೆ ಆಗುತ್ತೆ ಹೊರತು ಬೇರೆ ರಾಷ್ಟ್ರಗಳಿಗೆ ಅಷ್ಟು ತೊಂದರೆ ಆಗೋದಿಲ್ಲ. ಸೊ ಮತ್ತೆ ಓವರ್ ಆಲ್ ವರ್ಲ್ಡ್ ಎಕಾನಮಿ ನಾವು ನೋಡಿದಾಗ ಆರ್ಥಿಕ ಹಿಂಜರಿತ ಉಂಟಾಗುತ್ತೆ. ವರ್ಲ್ಡ್ ಎಕಾನಮಿ ಆಲ್ರೆಡಿ ರಿಸೆಷನ್ ಇದೆ. ಈ ಒಂದು ಟ್ರೇಡ್ ವಾರ್ ಇಂದ ಅಥವಾ ಟ್ರೇಡ್ ಟ್ಯಾರಿಫ್ ಇಂದ ಇದು ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಮತ್ತೆ ಎಕನಾಮಿಕ್ ರಿಸೆಷನ್ ಜಾಸ್ತಿ ಆಗುತ್ತೆ, ಟ್ರೇಡ್ ಕೊಲ್ಯಾಪ್ಸ್ ಆಗುತ್ತೆ, ಮತ್ತೆ ಇನ್ವೆಸ್ಟ್ಮೆಂಟ್ ಕೊಲ್ಯಾಪ್ಸ್ ಆಗುತ್ತೆ, ಮತ್ತೆ ಎಲ್ಲ ಇಂಟರ್ನ್ಯಾಷನಲ್ ಏನ್ ಪಾಲಿಸೀಸ್ ಗಳಿದೆ, ರಿಲೇಶನ್ಶಿಪ್ಸ್ ಎಲ್ಲ ಹಾಳಾಗುತ್ತೆ, ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ ಇನ್ಎಫೆಕ್ಟಿವ್ ಆಗ್ತವೆ ಈ ಒಂದು ಪರಿಸ್ಥಿತಿನಲ್ಲಿ. ಥ್ಯಾಂಕ್ ಯು ಕೃಷ್ಣರಾಜ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.